ನಮಸ್ಕಾರ ಸ್ನೇಹಿತರೆ. ಚಿಕ್ಕ ಮಕ್ಕಳು 3 ವರ್ಷದಿಂದ 6 ವರ್ಷದ ಒಳಗಿನ ಮಕ್ಕಳು ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಬೈಯಕ್ಕೆ ಹೋಗ್ಬೇಡಿ, ಹೊಡೆಯಕ್ಕೆ ಹೋಗ್ಬೇಡಿ. ಯಾಕಂದರೆ ಅವರು ಮೂತ್ರ ವಿಸರ್ಜನೆ ಮಾಡುವಾಗ ಕೆಲವೊಬ್ಬರಿಗೆ ನೆನಪೇ ಇರಲ್ಲ, ತೀರ ನಿದ್ರೆಗೆ ಜಾರಿರ್ತಾರೆ. ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡಿದ ನಂತರ ಬಟ್ಟೆಗಳಲ್ಲಾಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು ಒದ್ದೆ ಆದ ನಂತರ ಅವರಿಗೆ ನೆನಪಾಗುತ್ತೆ. ಇನ್ನು ಕೆಲವರಿಗೆ ಆ ಮೂತ್ರ ವಿಸರ್ಜನೆ ಮಾಡೋ ಸಮಯದಲ್ಲಿ ಇಲ್ಲ, ನಾನು ಬಾತ್ರೂಮ್ಗೆ ಹೋಗಿ ಮೂತ್ರ ವಿಸರ್ಜನೆ ಮಾಡ್ತಿದ್ದೇನೆ, ಇಲ್ಲ ಹೊರಗೆ ಹೋಗಿ ಮೂತ್ರ ವಿಸರ್ಜನೆ ಮಾಡ್ತಿದ್ದೇನೆ, ಇಂಥ ನೆನಪಿನಲ್ಲಿ ಅವರು ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡಿಬಿಡ್ತಾರೆ. ಇದನ್ನು ತಡೆಗಟ್ಟಬೇಕು ಅಂದರೆ ಪ್ರತಿದಿನ 1 ಲೋಟ ಹಾಲಿನೊಳಗೆ ಸ್ವಲ್ಪ ಖರ್ಜೂರ, 4 ಖರ್ಜೂರವನ್ನು ಆ ಬೀಜವನ್ನು ತೆಗೆದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅವ್ರಿಗೆ ಪ್ರತಿದಿನ ಕೊಡೋದ್ರಿಂದ 1.5-2 ತಿಂಗಳು ನಿರಂತರವಾಗಿ ಈ ರೀತಿ ಅವರು ಅದನ್ನು ಸೇವನೆ ಮಾಡ್ಕೊಂಡು ಬಂದರೆ ಕಾಲಕ್ರಮೇಣ ಅವರು ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡೋದನ್ನು ತಡೆಯೋಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಹಿರಿಯರು ಇಂಥ ಅನೇಕ ಸಣ್ಣ ಸಣ್ಣ ವಿಚಾರಗಳನ್ನು ನಮಗೆ ತಿಳಿಸ್ಬಿಟ್ಟು ಹೋಗಿದ್ದಾರೆ. ಆ ವಿಚಾರಗಳನ್ನು ಸರಿಯಾಗಿ ಪಾಲನೆ ಮಾಡೋದ್ರಿಂದ ಖಂಡಿತ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಮುಕ್ತಿ ಸಿಗುತ್ತೆ ಸ್ನೇಹಿತರೆ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, 4 ಜನಕ್ಕೆ ಈ ವಿಡಿಯೋವನ್ನು ತಲುಪಿಸ್ಬೇಕನ್ನೋ ಮನೋಭಾವನೆ ಯೋಚನೆ ನಿಮ್ಮಲ್ಲಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ನಮಸ್ಕಾರ.